ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಮಕ್ಕಳ ಹಾಜರಾತಿಗಾಗಿ ಬಂದಿರತಕ್ಕಂಥ ಹೊಸ ಆ್ಯಪ್ ನಿರಂತರ ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಈ ನಿರಂತರ ಆ್ಯಪ್ನ ಮುಖ್ಯ ಉದ್ದೇಶ ಶಿಕ್ಷಕರು ಹಾಜರಾತಿಯನ್ನು ತೆಗೆದುಕೊಳ್ಳುವ ಹೊರೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಈ ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ. ಶಿಕ್ಷಕರ ಸಮಯವನ್ನು ಈ ಒಂದು ಆ್ಯಪ್ ಉಳಿಸುತ್ತೆ ಅಂತ ಹೇಳ್ಬೋದು. ಮತ್ತು ಮಕ್ಕಳ ಒಂದು ನಿಖರವಾದ ಹಾಜರಾತಿ ಇದರಿಂದ ಗೊತ್ತಾಗುತ್ತೆ. ಜೊತೆಗೆ ದೀರ್ಘಕಾಲದಲ್ಲಿ ಯಾರು ಗೈರು ಹಾಜರಾಗ್ತಾರೆ ಅಂತಕ್ಕಂಥ ಒಂದು ವಿಚಾರನೂ ಕೂಡ ಈ ಆ್ಯಪಿಂದ ನಾವು ತಿಳ್ಕೊಬೋದಾಗಿರ್ತದೆ. ಯಾವುದೇ ಶಿಕ್ಷಕರು ಯಾವುದೇ ತರಗತಿ ಹಾಜರಾತಿಯನ್ನಾದರೂ ಬೇಕಾದ್ರೂ ತಗೊಳ್ಬೋದು. ಈಗ ಇಂಥ ಶಿಕ್ಷಕರಿಗೆ ಇಂಥ ಒಂದು ಕ್ಲಾಸು ಅಂತ ಇರೋದಿಲ್ಲ. ಶಿಕ್ಷಕರು ಯಾವ ತರಗತಿಯ ಒಂದು ಹಾಜರಾತಿ ಬೇಕಾದರೂ ಅವರು ಮಾಡ್ಬೋದಾಗಿರ್ತದೆ. ಮತ್ತು ಇದು ಮಕ್ಕಳ ಒಂದು ಹಾಜರಾತಿಯನ್ನು ವರ್ಷದ ಕೊನೆಯಲ್ಲಾಗಿರ್ಬೋದು ಅಥವಾ ಯಾವ ಸಂದರ್ಭದಲ್ಲಿ ಕೇಳಿದ್ರೆ ಈಸಿಯಾಗಿ ವರದಿಯನ್ನು ಸಿದ್ಧಪಡಿಸ್ಕೊಳ್ಬೋದು. ಅದು ಶಾಲೆಯಲ್ಲಾಗಿರ್ಬೋದು ಅಥವಾ BO ಆಫೀಸಲ್ಲಾಗಿರ್ಬೋದು ಅಥವಾ DDPI ಆಫೀಸಲ್ಲಾಗಿರ್ಬೋದು, ಎಲ್ಲಾದರೂ ಆಗ್ಬೋದು. ವರದಿಯನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಅಥವಾ ಪಡೆಯಲು ಬಹಳ ಈಸಿಯಾಗಿ ಈ ಒಂದು ಆ್ಯಪು ನೆರವಾಗುತ್ತೆ ಅಂತ ಹೇಳ್ಬೋದಾಗಿರ್ತದೆ. ಮತ್ತು ಈ ಒಂದು ಆ್ಯಪ್ನ ಮುಖ್ಯ ಅಂಶಗಳನ್ನು ನೋಡೋದಾದರೆ, ಈ ಆ್ಯಪ್ ಬಳಸೋದಕ್ಕೆ ಬಹಳ ಸ್ನೇಹಿಯಾಗಿದೆ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಬಹಳ ಸುಲಭವಾಗಿದೆ. ಮತ್ತು ಇದನ್ನು ಆ್ಯಂಡ್ರಾಯ್ಡ್ ಆವೃತ್ತಿಯಲ್ಲಿ 10 ವರ್ಷನ್ ಇರತಕ್ಕಂಥ ಹೆಚ್ಚಿನ ಮೊಬೈಲ್ಗಳಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿ ಬಳಸ್ಬೋದಾಗಿರ್ತದೆ. ಮತ್ತು ಇದಕ್ಕೆ GIS ಒಂದು ತಂತ್ರಜ್ಞಾನವನ್ನು ಇದು ಆಧಾರಿತವಾಗಿರೋದಿಲ್ಲ ಈ ಒಂದು ಆ್ಯಪು. ಮತ್ತು BO DDPI ಅವರು ವರದಿಯನ್ನು ಸಿದ್ಧಪಡಿಸಲು ಇರ್ತಕ್ಕಂಥ ಒಂದು ಗಣತಂತ್ರ ವ್ಯವಸ್ಥೆ ಆಧಾರಿತ ಸೌಲಭ್ಯ ಆಗಿರುತ್ತದೆ. ಮತ್ತು ಇದನ್ನು ಬರೀ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಮಾತ್ರ ಬಿಡುಗಡೆಯನ್ನು ಮಾಡಿದ್ದಾರೆ. ಆಪಲ್ ಫೋನ್ಗಳಲ್ಲಿ ಬಿಡುಗಡೆ ಮಾಡಿಲ್ಲ. ಅದು ಮುಂದೆ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ಅಕಸ್ಮಾತ್ ಶಾಲೆಯಲ್ಲಿ ಅಂತರ್ಜಾಲ ಸಿಗ್ತಾ ಇಲ್ಲ, ನೆಟ್ಟು ಓಪನ್ ಆಗ್ತಿಲ್ಲ ಅಂತಂದರೆ ಹಾಜರಾತಿಯನ್ನು ಹಾಕ್ಕೊಂಡು ಎಲ್ಲಿ ನೆಟ್ವರ್ಕ್ ಇರುತ್ತೋ ಅಲ್ಲಿ ನೆಟ್ವರ್ಕ್ ಇರ್ತಕ್ಕಂಥ ಪ್ರದೇಶದಲ್ಲಿ ನಿಂತ್ಕೊಂಡು ಆ ಡಾಟಾವನ್ನು ಸಿಂಕ್ ಮಾಡ್ಬೋದಾಗಿರ್ತದೆ. ಮತ್ತು ಮುಂದಿನ ಅಂಶಗಳನ್ನು ನೋಡೋದಾದರೆ, ಈ ಅಪ್ಲಿಕೇಶನ್ ಮಕ್ಕಳ ಯಾವುದೇ ಭಾವಚಿತ್ರಗಳನ್ನು ಸಂಗ್ರಹಿಸೋದಿಲ್ಲ. ಜಸ್ಟ್ ಬರೀ ಮುಖದ ಒಂದು ಗುರುತುಗಳನ್ನು ಮಾತ್ರ ತಗೊಳ್ತಿದೆ. ಇದರಿಂದ ಯಾವುದೇ ರೀತಿ ಭಾವಚಿತ್ರಗಳು ದುರುಪಯೋಗ ಆಗೋದಿಲ್ಲ ಅಂತಲೂ ಕೂಡ ಹೇಳ್ಬೋದಾಗಿರ್ತದೆ. ಮತ್ತು ಇಲ್ಲಿ ಶೇಖರಿಸಿದಂಥ ಡಾಟಾ ಬರೀ ಸರ್ಕಾರಿ ದತ್ತಾಂಶ ಕೇಂದ್ರದಲ್ಲಿ ಇರ್ತದೆ. ಅದರಿಂದ ಯಾವ ರೀತಿ ದತ್ತಾಂಶ ಸೋರಿಕೆ ಆಗ್ತಕ್ಕಂಥ ಒಂದು ಅವಕಾಶ ಇರೋದಿಲ್ಲ. ಮಕ್ಕಳ ಒಂದು ಪೂರ್ಣ ಭಾವಚಿತ್ರನೂ ಕೂಡ ತೆಗೆಯೋದಿಲ್ಲ. ಇದು ಜಸ್ಟು ಫೇಸ್ ಮಾತ್ರ ಫೋಟೋವನ್ನು ತಗೊಳ್ತದೆ. ಮತ್ತು 10 ಮಕ್ಕಳು ದಾಖಲಾಗಿದೆ ಶಾಲೆಗೆ, 8 ಮಕ್ಕಳು ಶಾಲೆಗೆ ಬಂದಿರ್ತಾರೆ, ಇನ್ನಿಬ್ಬರು ಮಕ್ಕಳು ಬಂದಿರೋದಿಲ್ಲ. ಅಕಸ್ಮಾತ್ ಅವರು ಲೇಟಾಗಿ ಬಂದರೂ ಕೂಡ ಮತ್ತೆ ಅದನ್ನು ನವೀಕರಣಗೊಳಿಸ್ಬೋದು. ಲೇಟಾಗಿ ಬಂದಿರ್ತಾರೆ ಮಕ್ಕಳು, ಬೇಗ ಬಂದಿರತಕ್ಕಂಥ ಮಕ್ಕಳ ಹಾಜರಾತಿಯನ್ನು ನಾವು ಹಾಕೊಂಡ್ಮೇಲೆ 2 ಮಕ್ಕಳು ಲೇಟಾಗಿ ಬಂದರು ಅಂತಂದರೆ ಮಕ್ಕಳನ್ನ ಡಾಟಾವನ್ನು ಮತ್ತೆ ನಾವು ನೋಂದಣಿಯನ್ನು ಮಾಡ್ಕೋಬೋದು. ಮತ್ತು ಅವಳಿ ಮಕ್ಕಳಿದ್ರು ಕೂಡ ಅಲ್ಲಿ ಅವಳಿ ಅಂತಕ್ಕಂಥ ಗುರುತಿಸ್ತಕ್ಕಂಥ ಒಂದು ಆಯ್ಕೆಯನ್ನು ಕೂಡ ಅಲ್ಲಿ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು. ಮತ್ತು ಎಲ್ಲ ತರಗತಿವಾರು ಮಕ್ಕಳ SATS ಸಂಖ್ಯೆಯನ್ನು ಸ್ಟ್ಯಾಟ್ಸ್ ತಂತ್ರಾಂಶದಿಂದ ಪಡೆದುಕೊಳ್ಳಲಾಗುತ್ತೆ. ಅದರಿಂದ ಶಾಲೆಯಲ್ಲಿ ವಾಸಂಗ ಮಾಡ್ತಿರ್ತಕ್ಕಂಥ ಮಕ್ಕಳ ದಾಖಲಾತಿಯು ಕಡ್ಡಾಯವಾಗಿರ್ತದೆ ಅಂತ ಹೇಳ್ಬೋದು. ಹಾಜರಾತಿಯನ್ನು ದಾಖಲಿಸಲು ಶಿಕ್ಷಕರ ವಿವರಗಳನ್ನು EEDS ತಂತ್ರಾಂಶದಿಂದ ಪಡೆದುಕೊಳ್ಳಲಾಗುತ್ತೆ. ಮತ್ತು EEDS ತಂತ್ರಾಂಶದಲ್ಲಿ ಯಾವ ಶಿಕ್ಷಕರು ಯಾವ ಶಾಲೆಗೆ ಮ್ಯಾಪ್ ಆಗಿರ್ತಾರೋ ಅವರು ಆ ಶಾಲೆಯ ಹಾಜರಾತಿಯನ್ನು ಮಾತ್ರ ದಾಖಲಿಸಲು ಸಾಧ್ಯವಿರ್ತದೆ. EEDS ಅಲ್ಲಿ ಯಾವ ಶಿಕ್ಷಕರು ಯಾವ ಒಂದು ಶಾಲೆಯ ಮ್ಯಾಪಲ್ಲಿ ಸಂಯೋಜನೆ ಆಗಿರ್ತಾರೆ ಅವರು ಮಾತ್ರ ಆ ಶಾಲೆಯ ಹಾಜರಾತಿಯನ್ನು ಮಾತ್ರ ತಗೊಳ್ಬೋದು. ಬೇರೆ ಶಾಲೆಯ ಒಂದು ಹಾಜರಾತಿನ ತಗೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ.
ಪ್ರಸ್ತುತ ಮುಖ್ಯ ಗುರಿಗಳು ನಿರಂತರ ಮತ್ತು ಸ್ಯಾಟ್ಸ್ ಮಧ್ಯಾಹ್ನದ ಉಪಹಾರ ಯೋಜನೆ ಎರಡೂ ತಂತ್ರಾಂಶಗಳಲ್ಲಿಯೂ ಹಾಜರಾತಿಯನ್ನು ಕಡ್ಡಾಯವಾಗಿ ದಾಖಲಿಸಬೇಕಾಗಿರ್ತದೆ. ಶಿಕ್ಷಕರು ಈ ಎರಡು ಆ್ಯಪನ್ನು ಕೂಡ ಯೂಸ್ ಮಾಡಬೇಕಾಗಿರುತ್ತೆ. ಈ ಎರಡು ಆ್ಯಪಲ್ಲೂ ಕೂಡ ಮಕ್ಕಳ ಒಂದು ಹಾಜರಾತಿ ಆಗಿರ್ಬೋದು, ಉಪಹಾರ ಯೋಜನೆ ಆಗಿರ್ಬೋದು, ಅದನ್ನು ಕೂಡ ದಾಖಲೆ ಮಾಡಬೇಕಾಗಿರ್ತದೆ. ಅತಿ ಶೀಘ್ರದಲ್ಲೇ ಈ ದತ್ತಾಂಶವನ್ನು ಸ್ಯಾಟ್ಸ್ ತಂತ್ರಾಂಶಕ್ಕೂ ಸಹ ಸಿಂಕ್ ಮಾಡಲಾಗುವುದು. ಅಂದರೆ ಈಗ ಸ್ಯಾಟ್ಸಲ್ಲೂ ಕೂಡ ಇದನ್ನು ಲಿಂಕ್ ಮಾಡ್ತಾರೆ. ಸಿಂಕ್ ಮಾಡಿದಾಗ ಅದನ್ನು ಮತ್ತೆ ಮತ್ತೆ ಮಾಡೋವಂಥ ಒಂದು ಅವಕಾಶ ಅಂದರೆ ಕಷ್ಟ ಇರೋದಿಲ್ಲ. ಒಂದ್ಸರಿ ಮಾಡಿದ್ರೆ ಸಾಕಾಗಿರುತ್ತೆ, ಅದು ಮುಂದೆ ಆಗುತ್ತೆ. ಮಗುವನ್ನು ನೋಂದಾಯಿಸುವಾಗ ಇಂಟರ್ನೆಟ್ ಸಂಪರ್ಕವು ಕಡ್ಡಾಯ ಆಗಿರುತ್ತೆ. ಮಕ್ಕಳನ್ನ ನೋಂದಾಯಿಸ್ಬೇಕಾದ್ರೆ ಒಂದ್ಸರಿ ನೋಂದಾಯಿಸಿದ್ರೆ ಸಾಕು. ಆ ನೋಂದಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಇಂಟರ್ನೆಟ್ಟು ಕಡ್ಡಾಯವಾಗಿ ಬೇಕಾಗಿರ್ತದೆ. ನಂತರ ಇದನ್ನು ಯಾವ ರೀತಿ ಬಳಸ್ತಕ್ಕಂಥದ್ದು ಅಂತ ನೋಡೋದಾದರೆ, ಮೊದಲು ಮೊಬೈಲನ್ನು ಓಪನ್ ಮಾಡಿಕೊಂಡು ಅಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ನಿರಂತರ ಅಂತ ಟೈಪ್ ಮಾಡಿ, ನಿರಂತರ ಅಂತ ಟೈಪ್ ಮಾಡಿದಾಗ ಅಲ್ಲಿ ಆ್ಯಪು ಬರ್ತದೆ. ಆ ಆ್ಯಪು ನಿಮಗೆ ಇಲ್ಲಿ ಕಾಣಿಸುತ್ತೆ, ನೋಡ್ಬೋದು ಇಲ್ಲಿ ನಿರಂತರ ಅಂತೇಳಿ. ಈ ಆ್ಯಪನ್ನು ಹೋಗಿ ಇನ್ಸ್ಟಾಲ್ ಅಂತಕ್ಕಂಥ ಒಂದು ಆಪ್ಷನ್ ಕಾಣ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿ ಓಪನ್ ಕೂಡ ಆಗುತ್ತೆ. ಈ ರೀತಿ ಓಪನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ KGID ನಂಬರನ್ನು ಹಾಕಬೇಕಾಗುತ್ತೆ. KGID ನಂಬರ್ ಹಾಕಿದ್ಮೇಲೆ ಅಲ್ಲಿಗೆ ಒಂದು OTP ಬರ್ತದೆ. ಆ OTPನ ನಾವು ಅಲ್ಲಿ ಹಾಕಿ ಕ್ಲಿಕ್ ಮಾಡಿ ವೆರಿಫೈಯನ್ನು ಮಾಡಬೇಕಾಗುತ್ತೆ. ಮಾಡಿದ್ಮೇಲೆ ಇಲ್ಲಿ ವಿದ್ಯಾರ್ಥಿಗಳನ್ನು ನಾವು ರಿಜಿಸ್ಟರ್ ಮಾಡಬೇಕಾಯ್ತದೆ. ಆ ನೋಂದಣಿ ಒಂದು ಸರಿ ಮಾಡಿದ್ರೆ ಸಾಕು, ಪದೇ ಪದೇ ಮಾಡೋಂಗಿಲ್ಲ. ಅದು ಜೀವಿತಾವಧಿಯವರೆಗೂ ಕೂಡ ಇರ್ತದೆ ಅಂತ ಹೇಳ್ಬೋದು. ಅಕಸ್ಮಾತು ಮಗುವನ್ನು ತಪ್ಪಾಗಿ ಬೇರೊಂದು ವಿದ್ಯಾರ್ಥಿ ಐಡಿಯಲ್ಲಿ ನೋಂದಾಯಿಸಿದರೂ ಕೂಡ ಅದನ್ನು ಬದಲಾಯಿಸಿ ಮತ್ತೆ ಅವನ ಒಂದು ಐಡಿಯಲ್ಲಿ ನಾವು ಮಾಡ್ಕೋಬೋದು. ಮತ್ತು ವರದಿಗಳ ಆಯ್ಕೆಯನ್ನು, ಹಾಜರಾತಿ ವರದಿಗಳನ್ನು ವೀಕ್ಷಿಸುವುದಕ್ಕಾಗಿರುತ್ತೆ. ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ ಎಲ್ಲನೂ ಕೂಡ ನಾವು ಅಲ್ಲಿ ವೀಕ್ಷಣೆಯನ್ನು ಮಾಡ್ಬೋದಾಗಿರ್ತದೆ. ಶಾಲೆಗೆ ಹಾಜರಾತಿಗೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ಶಿಕ್ಷಕರು ಯಾವುದೇ ದೂರುಗಳನ್ನು ಸಲ್ಲಿಸಲು ದೂರುಗಳ ಆಯ್ಕೆಯನ್ನು ಕಲ್ಪಿಸಲಾಗಿದೆ. ಅಲ್ಲಿ ದೂರನ್ನು ನೀಡ್ಬೋದು. ಅದೇ ಆ್ಯಪಲ್ಲಿ ಸಮಸ್ಯೆಗಳಾಯಿತು, ಹಾಜರಾತಿಯಲ್ಲಿ ಸಮಸ್ಯೆ ಆಯಿತು ಅಂದರೆ ಅಲ್ಲಿ ನಾವು ದೂರನ್ನು ಕೊಡ್ಬೋದಾಗಿರ್ತದೆ. ಅಲ್ಲಿ ಮಕ್ಕಳನ್ನ ಯಾವ ರೀತಿ ನೋಂದಣಿ ಮಾಡ್ಕೊಳ್ಳೋದು ಅಂತಂದರೆ, ಅಲ್ಲಿ ಆ್ಯಪನ್ನು ಓಪನ್ ಮಾಡಿದಾಗ ರಿಜಿಸ್ಟರ್ ಅಂತ ಇರ್ತದೆ. ಆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಸ್ಟೂಡೆಂಟ್ ಅಲ್ಲಿ ಓಪನ್ ಆಗುತ್ತೆ. ಕ್ಲಾಸು ಯಾವ ಕ್ಲಾಸು, ಸೆಕ್ಷನ್ ಇದ್ದರೆ ಯಾವ ಸೆಕ್ಷನ್ನು, ವಿದ್ಯಾರ್ಥಿ ಹೆಸರು, SCTS ID ಎಲ್ಲ ಕೊಟ್ಟು ಅಲ್ಲಿ ಸ್ಟೂಡೆಂಟ್ ಲಿಸ್ಟನ್ನು ಓಪನ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಓಪನ್ ಆದಾಗ ಅಲ್ಲಿ ನಾವು ಮಗುವಿನ 3 ಭಾವಚಿತ್ರಗಳನ್ನು ತಗೋಬೇಕಾಗಿರ್ತದೆ. ಒಂದು ಫ್ರಂಟಿಂದ ಅಂದರೆ ಫೇಸು ಕಾಣೋ ರೀತಿ ಒಂದು ಫೋಟೋವನ್ನು ತಗೊಳ್ಬೇಕಾಗಿರುತ್ತೆ. ಮತ್ತು ಎಡಗಡೆ ಮತ್ತು ಬಲಗಡೆಯಿಂದ ಒಂದು ಫೋಟೋಗಳನ್ನು ತಗೊಂಡು ಇಟ್ಕೋಬೇಕಾಗಿರ್ತದೆ. ಅಲ್ಲಿ ಆ್ಯಪಲ್ಲಿ ನಾವು ಸಿಂಕ್ ಮಾಡಬೇಕಾಗಿರ್ತದೆ. ಜೊತೆಗೆ ಭಾವಚಿತ್ರದಲ್ಲಿ ಮಗುವಿನ ಕಣ್ಣುಗಳು ಕಡ್ಡಾಯವಾಗಿ ಸ್ಪಷ್ಟವಾಗಿ ಕಾಣಿಸ್ಬೇಕು. ಮಕ್ಕಳ ಒಂದು ಕಣ್ಣುಗಳು ಸ್ಪಷ್ಟವಾಗಿ ಕಾಣುವಂತೆ ನಾವು ಭಾವಚಿತ್ರವನ್ನು ತೆಗೆದುಕೊಳ್ಬೇಕಾಗಿರ್ತದೆ. ಮತ್ತು ತರಗತಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಮಕ್ಕಳನ್ನು ನೋಂದಾಯಿಸಲು ನೋಂದಣಿ ಆಯ್ಕೆಯನ್ನು ಬಳಸಬೇಕು. ತರಗತಿಗಳನ್ನು ಆಯ್ಕೆ ಮಾಡ್ಬೇಕಾದ್ರೆ ಮಕ್ಕಳನ್ನು ಫಸ್ಟು ತರಗತಿ ಆಯ್ಕೆ ಮಾಡಿಕೊಂಡು ಆಮೇಲೆ ಮಕ್ಕಳ SCTS ನಂಬರನ್ನು ಹಾಕಿ ಆಮೇಲೆ ನಾವಲ್ಲಿ ನೋಂದಣಿ ಮಾಡ್ಕೋಬೇಕಾಗಿರ್ತದೆ. ಒಂದು ವೇಳೆ ಮಗುವನ್ನು ತಪ್ಪಾಗಿ ಬೇರೊಂದು ವಿದ್ಯಾರ್ಥಿ ಐಡಿಯಲ್ಲಿ ನೋಂದಾಯಿಸಿದರೆ ಅಂಥ ನೋಂದಣಿಯನ್ನು ರದ್ದುಗೊಳಿಸುವ ಆಯ್ಕೆಯು ಸಹ ಸೌಲಭ್ಯವಿರುತ್ತೆ. ಆಗಲೇ ಹೇಳ್ದಂಗೆ ಆ ಹುಡುಗನ ಐಡಿಯ ಬಿಟ್ಟು ಇನ್ನೊಂದು ಹುಡುಗನ ಐಡಿಗೆ ಆ ಹುಡುಗನ ಒಂದು ಹೆಸರನ್ನು ನೋಂದಾಯಿಸಿದರೆ ಅದನ್ನು ನಾವು ಕ್ಯಾನ್ಸಲ್ ಮಾಡ್ತಕ್ಕಂಥ ಒಂದು ಆಪ್ಷನ್ ಕೂಡ ಅಲ್ಲಿ ಇರುತ್ತದೆ. ವಿದ್ಯಾರ್ಥಿ ನೋಂದಣಿ ಆಯ್ಕೆಯು ವಿದ್ಯಾರ್ಥಿ ಭಾವಚಿತ್ರದೊಂದಿಗೆ ಆತನ ಜೀವಿತಾವಧಿಯಲ್ಲಿ ಕೇವಲ ಒಂದು ಬಾರಿ ಮಾತ್ರ ನೋಂದಾಯಿಸಿಕೊಳ್ಳುವುದಾಗಿ ಇರುತ್ತದೆ. ಒಂದು ಸರಿ ನಾವು ನೋಂದಣಿ ಮಾಡಿದ್ರೆ ಮತ್ತೆ ಮತ್ತೆ ಪದೇ ಪದೇ ಅದನ್ನು ನೋಂದಾಯಿಸ್ತಕ್ಕಂಥ ಒಂದು ಅವಕಾಶ ಇರೋದಿಲ್ಲ. ಒಂದು ಸರಿ ಮಾಡಿದ್ರೆ ಸಾಕಾಗಿರ್ತದೆ. ಅಲ್ಲಿ ಅಟೆಂಡೆನ್ಸ್ ನೋಡ್ಬೋದು. ಮಾರ್ನಿಂಗ್ ಅಟೆಂಡೆನ್ಸ್ ಮತ್ತು ಆಫ್ಟರ್ನೂನ್ ಅಟೆಂಡೆನ್ಸ್. ಮಾರ್ನಿಂಗ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾರ್ನಿಂಗ್ ತಗೊಳ್ತದೆ. ಆಫ್ಟರ್ನೂನ್ ತಗೊಂಡ್ರೆ ಆಫ್ಟರ್ನೂನ್ ಆಗುತ್ತೆ. ಅಕಸ್ಮಾತು ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದರೆ ಅಲ್ಲಿ ನಾವು ಸೆಕ್ಷನ್ಗಳನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅಲ್ಲಿ ಸೆಕ್ಷನ್ ಜನರಲ್ ಅಂತಿದೆಯಲ್ಲ ಅಲ್ಲಿ ಇರ್ತದೆ. A ಸೆಕ್ಷನ್, B ಸೆಕ್ಷನ್, ಯಾವ ಸೆಕ್ಷನ್ ಇದೆ ಆ ಸೆಕ್ಷನ್ನ ಹಾಕ್ಕೊಂಡು ಅಲ್ಲಿ ವಿದ್ಯಾರ್ಥಿಗಳನ್ನೊಂದು ನೋಂದಣಿಯನ್ನು ನಾವು ಮಾಡ್ಕೋಬೋದಾಗಿರ್ತದೆ. ಇಂಟರ್ನೆಟ್ ಸೌಲಭ್ಯ ಇಲ್ಲ ಅಂತಂದರೆ ಇಂಟರ್ನೆಟ್ ಇರತಕ್ಕಂಥ ಪ್ರದೇಶಕ್ಕೆ ಬಂದಾಗ ಅದು ಮಾಹಿತಿ ಅದಾಗಿರೋದೆ ಸಿಂಕ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ.
ಇನ್ನು ಮುಂದಿನ ಅಪ್ಡೇಟನ್ನು ಏನಾಗುತ್ತೆ ಅಂತಕ್ಕಂಥದ್ದು ನೋಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು